ಹಾಯ್ ಫ್ರೆಂಡ್ಸ್, ಸಮಸ್ತ ಕನ್ನಡಿಗರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಉಮೇಶ್ ರೇಷು ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೊದಲನೇದಾಗಿ ಯೂಟ್ಯೂಬ್ ವೀಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ನಮ್ಮ ಹೆಂಡ್ತಿಯವ್ರು ಹೇಳೋದ್ರಿಂದ ಸಿಹಿ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಹಾಲುಂಡಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಏನೇನು ಬೇಕು ಅಂತ ನಿಮಗೆ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, 1 ಕಪ್ ರವೆ, 1 ಕಪ್ ನೀರು, 1 ಕಪ್ ಹಾಲು, 1 ಕಪ್ ಸಕ್ಕರೆ, 1 ಬೌಲ್ ಕಾಯಿ, ಏಲಕ್ಕಿ ಫ್ಲೇವರ್ಗೆ. ಇದು ಆಪ್ಷನಲ್ಲು, ಬೇಕಾದರೆ ಇಟ್ಕೋಬೋದು. ಇದು ದ್ರಾಕ್ಷಿ ಮತ್ತು ಗೋಡಂಬಿ, ಸ್ವಲ್ಪ ತುಪ್ಪ. ಇದು ನಮ್ಮ ಹಾಲುಂಡಿಗೆಗೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ, ಮೊದಲನೇ ವಿಡಿಯೋ ಅಂತ. ದಯವಿಟ್ಟು ಸಹಕರಿಸಿ. ಮೊದಲು ಒಂದು ಪಾತ್ರೆ ಇಟ್ಟು, ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಹಾಲು ಮತ್ತು ನೀರು ಎರಡನ್ನೂ ಹಾಕಬೇಕು. ಇದು ಮೊದಲನೇದು. ಹಾಲು ಕುದಿಯೋವರೆಗೂ ಅದನ್ನ ಕಾಯಿಸ್ಬೇಕು. ಈ ಹಾಲು ನೀರು ಏನಪ್ಪ ಅಂತಂದರೆ, ನಾವು ಈ ರವೆ ತಗೊಂಡಿದ್ದೀವಲ್ಲ, ಇಷ್ಟೇ ಕ್ವಾಂಟಿಟಿ ಹಾಲು ಮತ್ತು ನೀರು ಎರಡೂ ಹಾಕಬೇಕು. ಅದು ಕುದಿಯೋವರೆಗೆ ನಾವು ವೆಯ್ಟ್ ಮಾಡಬೇಕು. ನೀರು ಇನ್ನು ಸ್ವಲ್ಪ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಬಿಸಿ ಆದಾಗ ಸಕ್ಕರೆ ಹಾಕಬೇಕು. ಆ ಥರ ಸಕ್ಕರೆ ಹಾಕಬೇಕು. ನಂತರ ನಾವು ಈಗ ಏಲಕ್ಕಿ ಹಾಕ್ತಾಯಿದ್ದೀವಿ. ಈ ಟೈಮಲ್ಲಿ ನಿಮಗೆ ಹಳದಿ ಇಲ್ಲ ಕೇಸರಿ ಏನಾದರೂ ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು. ನಾವು ಬೇಡ, ಯಾವುದೇ ರೀತಿ ಹಾಕೋದು ಬೇಡ ಅಂತ ನಾವು ವೈಟ್ ಕಲರೇ ಚೂಸ್ ಮಾಡ್ತಿದ್ದೀವಿ. ಯಾವುದೇ ರೀತಿ ಕಲರ್ ಉಪಯೋಗಿಸ್ತಾ ಇಲ್ಲ, ನ್ಯಾಚುರಲ್ ಆಗಿರಲಿ ಅಂತ ಅಷ್ಟೇ. ಅದು ಕುದಿಯೋ ತನಕ ವೆಯ್ಟ್ ಮಾಡಬೇಕು. ಇವಾಗ ಎರಡು ಕಾದಿದೆ. ಇವಾಗ ರವೆ ಹಾಕೋಣ ಅಂತ. ಇವಾಗ ನೀರು ಹಾಲು ಎರಡೂ ಚೆನ್ನಾಗಿ ಕಾದಿದೆ. ಈಗ ನಂತರ ಅದಕ್ಕೆ ರವೆ ಹಾಕಿದ್ರೆ ನೋಡಿ, ಹಾಕ್ತಾ ಇದ್ದಾರೆ. ನಿಮ್ಮ ಕೈ ಹತ್ರ ಬಿಡಿ, ತುಂಬ ಟೇಸ್ಟಾಗಿರುತ್ತೆ. ನೀವೇನು ಮಾಡಿದ್ರು ರೇಷ್ಮಾ? ನೈಸ್. ನೋಡಿ, ಎರಡು ಮಿಕ್ಸ್ ಆಗ್ತದೆ. ಈಗ ಮಿಕ್ಸ್ ಮಾಡ್ತದೆ. ಅದು ಯಾವುದೇ ರೀತಿ ಗಂಟುಗಳು ಬರಬಾರ್ದು, ಅಂದರೆ ಗಂಟು ಬರುತ್ತಲ್ಲ ಆ ಥರ ಎಲ್ಲ ಬರಬಾರ್ದು. ನೀಟಾಗಿ ಮಿಕ್ಸ್ ಮಾಡಬೇಕು. ಮಾಡಿ ನೋಡಿ, ಈ ಥರ ಮಿಕ್ಸ್ ಮಾಡೋ ಇದೇ ಟೈಮಲ್ಲಿ ನೀವು ನೋಡ್ಕೋಬೋದು. ರುಚಿಗೆ ಬೇಕಾದಷ್ಟು ಸಕ್ಕರೆ ಏನಾದರೂ ಬೇಕಿದ್ರೆ ಹಾಕೋಬೋದು. ಈ ಥರ ಎಲ್ಲ ನೋಡ್ಕೊಳ್ಳಿ, ಟೇಸ್ಟ್ ಏನಾದರೂ ಬೇಕಾದರೆ ಈ ಟೈಮಲ್ಲಿ. ಗಮ್ಮಂತ ಇದೆ. ನೋಡೋಣ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ನೋಡೋಕ್ಕೆ ಒಳ್ಳೆ ಕೇಸರಿ ಬಾತು ಅಂತ ಅನ್ಕೋತೀರಾ, ಆದರೆ ಇದು ಬೇರೆ ಥರ ಆಗುತ್ತೆ. ಇವಾಗ ಪಕ್ಕದಲ್ಲಿ ಬೌಲ್ ಇಟ್ಟು ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ತುಪ್ಪದಲ್ಲಿ ನೀಟಾಗಿ ಹುರ್ಕೊಬಿಟ್ರೆ ನಂತರ ಅದನ್ನು ತೆಗೆದು ಈ ಕಡೆ ಹಾಕೋದು. ಮೊದಲು ಈಗ ಹುರ್ಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡಿ, ಇದು ರೆಡಿಯಾಗಿದೆ, ಕುದ್ದಿದೆ. ಎತ್ಕೊಳ್ಳೋಣ. ಕೆಳಗಡೆ ಇಟ್ಟು ನಂತರ ಏನು ಮಾಡ್ತೀರಾ, ಒಂದು ತಟ್ಟೆಗೆ ತುಪ್ಪನ ಸವರ್ತಾ ಇದ್ದಾರೆ. ಓಕೆ, ಹಾಗೆ ಸವರ್ತಾ ಇರ್ತಾರೆ. ನಂತರ ತುಪ್ಪ ಸವರಾದ್ಮೇಲೆ ಕಾಯಿನ ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ಕೆಳಗಡೆನೆ ಹಾಕಿ ನಂತರ ಅದನ್ನು ರೆಡಿ ಮಾಡ್ಕೊಂಡಿರೋದನ್ನ ತಟ್ಟೆಯಲ್ಲಿ ಹಾಕೋದು. ಸೇಮು ನಾವು ಕೊಬ್ಬರಿ ಮಿಠಾಯಿ, ಮೈಸೂರು ಪಾಕು ಕುಯ್ತೀವಲ್ಲ ಆ ಥರ ಇದು. ತುಂಬ ಗಮ್ಮಂತ ಇದೆ. ನೋಡೋಣ, ಬೇಗ ರೆಡಿಯಾಗಲಿ, ತಿನ್ನಬೇಕು ಅನ್ನಿಸ್ತಾ ಇದೆ ನನಗೆ. ಇದನ್ನು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಮರ್ಜ್ ಮಾಡೋದು. ನೋಡಿ, ಈಗ ಕೈಗೆ ತುಪ್ಪ ಅಪ್ಲೈ ಮಾಡಿಕೊಂಡು ಅದನ್ನು ಶೇಪ್ ಕೊಡ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಮೀನಾಕ್ಷಿ ಹೇಗಿದೆ ನೋಡೋಣ. ಕಮಾನ್. ಅದನ್ನು ಶೇಪ್ ಕೊಟ್ಕೊಂಡು ಮೇಲ್ಗಡೆ ಕಾಯಿ ಹಾಕು. ಕಾಯಿ ಹಾಕ್ತಾ ಫ್ಲೇವರ್ ಥರ ಕಾಣಿಸುತ್ತೆ. ಇದನ್ನು ಕೊಬ್ಬರಿ ಮಿಠಾಯಿ, ಮೈಸೂರು ಪಾಕು ಕುಯ್ತಾರಲ್ಲ ಪ್ಲೇಟು, ಅದರಲ್ಲೂ ಮಾಡ್ಬೋದು. ಆ್ಯಕ್ಚುಲಿ ಅದರಲ್ಲೇ ಮಾಡಬೇಕು. ನಾವೇನೋ ಇದರ ಕ್ವಾಂಟಿಟಿ ಕಡಿಮೆ ಅಲ್ವಾ, ಅದಕ್ಕೋಸ್ಕರ ತಟ್ಟೆಲಿ ಮಾಡ್ತಾ ಇದ್ದೀವಿ. ಯಾರಾದರೂ ದಿಢೀರಂತ ನೆಂಟರು ಬಂದರೆ
ಯಾರು ದ್ರಾಕ್ಷಿ ಗೋಡಂಬಿ ಮೇಲ್ಗಡೆ ಹಾಕೋದು. ಯಾರೋ ದಿಢೀರ್ ಅಂತ ನೆಂಟರು ಬಂದುಬಿಟ್ರೆ ಬೇಗ ಒಂದು 5 ನಿಮಿಷದಲ್ಲೆಲ್ಲ ಸ್ವೀಟ್ ಮಾಡಿ ಪಾಯಸ ಗೀಸ ಮಾಡಿ ಹಾಕ್ಬಿಡ್ಬೋದು. ನೋಡಿ ರೆಡಿ ಆಗ್ತಾ ಇದೆ ಹಾಲುಂಡಿಗೆ. ಇದ್ರ ಜೊತೆಗೆ ಕಾಂಬಿನೇಷನ್ನು ಶಾವಿಗೆ ಖೀರು ಅಂತ ಎರಡೂ ಹಾಕೊಂಡು ಮಿಕ್ಸ್ ಮಾಡ್ಕೊ ತಿಂತಾಯಿದ್ರಿ ಸೂಪರ್. ಇವಾಗ ಇದನ್ನು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ಲೈಕ್ ಕೊಬ್ಬರಿ ಮಿಠಾಯಿ ಆದರೆ ಮತ್ತು ಮೈಸೂರು ಪಾಕ್ ಕಟ್ ಮಾಡ್ತಾರಲ್ಲ ಆ ಥರನೇ ಸೇಮ್ ಇದು ಹಾಲುಂಡಿಗೆ ರೆಡಿ ಆಗ್ತಾ ಇದೆ. ವಾವ್, ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ, ಪ್ಲೇಟು ಅದಕ್ಕೆ ಆದಂಥ ಪ್ಲೇಟ್ ಬರುತ್ತೆ ಅಂತ, ಅದಕ್ಕೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ವಾವ್, ನೈಸ್. ನನ್ನನ್ನು ನಾನೇ ಹೊಗಳ್ಕೊತಾ ಇದ್ದೀನಿ. ನೋಡೋಣ ನೀವೇನಂತೀರ ಅಂತ. ಕಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ಹಾಲುಂಡಿಗೆ. ನೋಡಿ ಚಾಕುಗೂ ಕೂಡ ಸ್ವಲ್ಪನೂ ಅಂಟ್ಕೊಂಡಿಲ್ಲ ನೋಡಿ, ಅಂದರೆ ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬಂದಿದೆ. ಚಾಕುಗೂ ಸ್ವಲ್ಪನೂ ಅಂಟ್ಕೋತಾ ಇಲ್ಲ. ತೆಗಿತಾ ಇದ್ದಾರೆ ನೋಡಿ, ಕೆಳಗಡೆ ತುಪ್ಪ ಹಾಕ್ಬಿಟ್ರೆ ನೀಟಾಗಿ ಬರುತ್ತೆ ಮೇಲೆ. ವಾವ್, ಸ್ವಲ್ಪ ಬಿಸಿಲೇ ಕಟ್ ಮಾಡ್ಕೋಬೇಕು ಆ್ಯಕ್ಚುಲಿ. ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ತಗೊಂಡ್ರೆ ನೀಟಾಗಿ ಪೀಸೆಲ್ಲ ಹೊರಗಡೆ ಬರುತ್ತೆ. ನೋಡಿ ಈಗ ಎತ್ತಾ ಇದ್ದಾರೆ. ಒಂದು 2 ನಿಮಿಷ ಬಿಟ್ಟು ತೆಗೆದ್ರೆ ನೀಟಾಗಿ ಕೈಗೆ ಬರುತ್ತೆ. ವಾವ್, ನೋಡಿ ಎಷ್ಟು ನೀಟಾಗಿ ಬಂತು ಪೀಸು. ವಾವ್, ನೋಡಿ ಇದು ಹಾಲುಂಡಿಗೆ. ಯಾರು ಗೊತ್ತಿರೋರಿದ್ದರೆ ಕಮೆಂಟ್ ಮಾಡಿ, ನಮ್ಮ ಕಡೆನೂ ಮಾಡ್ತೀವಿ ಅಂತ ಹೇಳಿ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನಿಜ ತುಂಬ ಚೆನ್ನಾಗಿದೆ. ನಮ್ಮ ರೇಷು ಅವರು ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಹಾಗೂ ಹೇಳಿ ಕೂಡ ಕೊಟ್ಟಿದ್ದಾರೆ. ಸ್ವೀಟ್ ಕಂಪ್ಲೀಟ್ ಆಗಿ ಆಯಿತು, ತಿಂದು ಕೂಡ ಆಯಿತು. ಸೊ ಅವ್ರು ನನಗೆ ಒಳ್ಳೆ ಸ್ವೀಟ್ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ಸಿಹಿ ಹಂಚಿದ್ದಾರೆ. ನಾನು ಕೂಡ ಅವ್ರಿಗೆ ನನ್ನ ಸಿಹಿ ನುಡಿಗಳಲ್ಲಿ ಸಿಹಿ ತಿನ್ನಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಚಿದೆ ಸಿಹಿಯ ನೀನಿಂದು ಸ್ನೇಹದ ಆರಂಭಕ್ಕೆ, ಹಂಚಿದೆ ಸಿಹಿಯ ನೀನಿಂದು ಸ್ನೇಹದ ಆರಂಭಕ್ಕೆ, ಸವಿಯಾದ ರುಚಿಯ ಬಡಿಸಿದೆ ಬರಿದಾದ ಈ ಮನಕ್ಕೆ, ಸವಿಯಾದ ರುಚಿಯ ಬಡಿಸಿದೆ ಬರಿದಾದ ಈ ಮನಕ್ಕೆ, ಬದಲಾಗಿ ಏನ ನೀಡಲಿ ನಿನಗೊಂದು ಕಾಣಿಕೆ, ಅಭಿಮಾನವಂತೂ ತೋರುವೆನೆಂದು ನಿನ್ನ ಸ್ನೇಹಕ್ಕೆ, ಸ್ನೇಹ ಅಮರವಾಗಿರಲಿ ಎಂಬುದೊಂದೇ ನನ್ನ ಬಯಕೆ, ಅಂಧಕಾರ ತೋರದೆ ಬೆಳಗುತ್ತಿರು ಬೆಳಕ ಓ ಬೆಳಕೆ. ಧನ್ಯವಾದಗಳು, ಥ್ಯಾಂಕ್ ಯು. ನಮಸ್ಕಾರ. ಈ ವಿಡಿಯೋ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೂ ಹೊಸ ವಿಡಿಯೋಗಳು ಮಾಡ್ತೀವಿ, ಪ್ರೋತ್ಸಾಹಿಸಿ. ನಮಸ್ತೆ ಕರ್ನಾಟಕ. ಧನ್ಯವಾದಗಳು. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.